ಚೆನ್ನಾಗಿದೆ ಕೈ ಬಿಟ್ಬಿಟ್ಟೈತೆ ಭಾರಿ ಚೆನ್ನಾಗಿ ಬೆಳೆದಿದ್ದ ಕೋಸ ಈಗ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ, ಚೆನ್ನಾಗಿದೆ. ಅದು 2 ತಿಂಗಳ ಮೇಲೆ ಹತ್ತು ಸಾಗಿತ್ತೆ ಕೋಸು, ಒಂದು 10-15 ದಿವಸ ಕಡಿಬೇಕು, ರೈಟ್ ಇಲ್ಲ. ನಮಸ್ತೆ ರೈತ ಬಂದವರೇ, ನನ್ನ ಹೆಸರು ಮಹೇಶ್ ಅಂತ ಹೇಳಿ. ಇವತ್ತು ನಾನು ಹಾಸನ ಜಿಲ್ಲೆ ಹಾಸನ ತಾಲೂಕು ಶಾಂತಿ ಗ್ರಾಮದ ಪಕ್ಕ ಇರುವಂತಹ ಮೆಲ್ಲಳ್ಳಿ ಎಂಬ ಗ್ರಾಮದಲ್ಲಿದ್ದೀನಿ. ಇವತ್ತು ನೋಡ್ಬೋದು, ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ, ಈ ಶುಂಠಿ ಬೆಳೆಗೆ ಸಂಬಂಧಪಟ್ಟಂಗೆ ರೈಜರ್ಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಸಮೃದ್ಧ ಅಗ್ರೋ ಪ್ರಾಡಕ್ಟ್ನ ಮೆಲ್ಲಳ್ಳಿ ಗ್ರಾಮದ ಒಬ್ಬರು ಮಾದರಿ ರೈತರಾದಂತಹ ಗಿರಿ ಸರ್ ಅವರಿಗೆ ನಾವು ವಿತರಣೆ ಮಾಡಿದ್ದೋ. ನಾವು ಯಾವ ರೀತಿಯಾದಂತಹ ಮಾರ್ಗದರ್ಶನ ಮತ್ತು ಸಲಹೆ ಸೂಚನೆ ಕೊಟ್ಟಿದ್ದೋ ಅದೇ ಪ್ರಕಾರವಾಗಿ ಏನು ಮಾಡಿದರು, ಈ ಒಂದು ಶುಂಠಿ ಬೆಳೆಗೆ ಸಂಬಂಧಪಟ್ಟಂಗೆ ನಮ್ಮ ಪ್ರಾಡಕ್ಟ್ನ ಯೂಸ್ ಮಾಡಿದ ಪ್ರತಿಫಲವಾಗಿ ಅದ್ಭುತವಾದ ಫಲಿತಾಂಶ ಬಂದಿದೆ. ಈ ಒಂದು ಫಲಿತಾಂಶದ ಬಗ್ಗೆ, ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದಂತಹ ನಮ್ಮ ಮಾದರಿ ರೈತರಾದಂತಹ ಗಿರಿ ಸರ್ ಅವ್ರನ್ನ ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಈಗ ನಮ್ಮ ಪ್ರಾಡಕ್ಟ್ನ ನೀವು ಯಾವ ಬೆಳೆಗೆ ಯೂಸ್ ಮಾಡಿದಿರಿ? ಈಗ ಶುಂಠಿಗೆ ನೀವು ಯೂಸ್ ಮಾಡಿದ್ರಲ್ಲ, ಮೊದಲನೇ ಹಂತದಲ್ಲಿ ಯಾವ ರೀತಿಯಾಗಿ ಯೂಸ್ ಮಾಡಿದ್ರಿ, ತದನಂತರದಲ್ಲಿ ಡ್ರೆಂಚಿಂಗ್ ಯಾವಾಗ ಮಾಡಿದ್ರಿ, ಅದ್ರ ಬಗ್ಗೆ ಬೇರೆ ರೈತರಿಗೆ ನಿಮ್ಮ ಅನಿಸಿಕೆ ದಯವಿಟ್ಟು ವ್ಯಕ್ತಪಡಿಸಿ. ಸರ್, ನಾವು ಸ್ಟಾರ್ಟಿಂಗ್ ಶುಂಠಿ ಬಿತ್ತನೆ ಮಾಡಬೇಕಾದ್ರೆ ಏನು ನಿಮ್ಮದು ಬ್ರೂ ಪ್ರಾಡಕ್ಟ್ ಇದೆಯಲ್ಲ, ಬ್ರೂ ಪ್ರೊಟೆಕ್ಟರ್ ಇದೆಯಲ್ಲ, ಅದನ್ನು ನಾನು ಗುಣಿಗೆ ಮೂರು ಪ್ಯಾಕೆಟನ್ನು ಅದನ್ನು ಯೂಸ್ ಮಾಡಿದ್ದೆ. ಅದ್ರ ಜೊತೆ ಸ್ವಲ್ಪ ಬೇವಿನ ಹಿಂಡಿ ಮತ್ತು ಇದು ಏನು ಇದು ಬರುತ್ತಲ್ಲ 4-8 ಮತ್ತು ಬೇವಿನ ಹಿಂಡಿ, ಒಂದು 6 ಚೀಲ ಬೇವಿನ ಹಿಂಡಿ. ನಾನು ಹಾಕಿರೋದು 10 ಚೀಲ ಶುಂಠಿ ಇದೆ. ಓಕೆ, 10 ಚೀಲ ಶುಂಠಿ ಹಾಕಿದ್ರಿ. 10 ಚೀಲ ಶುಂಠಿ ಪ್ಲಾಟಿಗೆ ಒಂದು 6 ಚೀಲ ಬೇವಿನ ಹಿಂಡಿ, 3 ಬ್ರೂ ಪ್ಯಾಕೆಟು ಮತ್ತು 1-2 4-8 ಇದನ್ನು ಮಿಕ್ಸ್ ಮಾಡಿ ಗುಣಿಗೆ ಹಾಕಿ, ಆಮೇಲೆ ಶುಂಠಿ ಹಾಕಿಬಿಟ್ಟು ಶುಂಠಿನ ನಾಟಿ ಮಾಡಿಸ್ತೀವಿ. ಓಕೆ, ನಾಟಿ ಮಾಡಿಸಿ ಎಲ್ಲ ನೀಟಾಗಿ ತರಗೆಲ್ಲ ಮುಚ್ಚಿ ಇದು ಮಾಡಿದೆ. ಆಮೇಲೆ ಆಲ್ರೆಡಿ 1 ತಿಂಗಳಿಗೆಲ್ಲ ಶುಂಠಿ ಕಾಣ್ತಾ ಇತ್ತು. 1 ತಿಂಗಳಿಗೆ ಶುಂಠಿ ಆಲ್ರೆಡಿ ಒಳ್ಳೆ ಮೊಳಕೆಲ್ಲ ಚೆನ್ನಾಗಿ ಕಾಣ್ತಾ ಇತ್ತು, ಹುಟ್ಟಿ ಬಂದಿತ್ತು. ತದನಂತರದಲ್ಲಿ ಏನು ಮಾಡಿದೆ, ನಾನು ಶುಂಠಿ ಕಾಣೋ ಟೈಮಲ್ಲಿ ಒಂದು ಸಲವ ಟ್ರಂಚಿಂಗ್ ಕೊಟ್ಟೆ. ಟ್ರಂಚಿಂಗು ಅಂತ ಅಂದರೆ ಅದೇ ಏನೇನು ಕೊಟ್ರಿ? ಟ್ರಂಚಿಂಗು ಅಂತ ಅಂದರೆ ಸೂಪರ್ ರಿಚ್ ಮತ್ತು 2 ಸೂಪರ್ ರಿಚ್, 2 ಅದ್ಭುತ, 1 ಫೋರ್ಸು ಮತ್ತು ಇದು ಏನು ಗಂಬು ಇರುತ್ತಲ್ಲ, ಸೂಪರ್ ಕ್ಯಾಪ್ಚರ್ ಕೊಟ್ಟೆ. ಅದನ್ನು ಟ್ರಂಚಿಂಗ್ ಮಾಡಿ ಸ್ಪ್ರೇ ಮಾಡಿದ್ರು, ಡ್ರೆಂಚಿಂಗ್ ಮಾಡಿದ್ರು. ಫಸ್ಟು ನಾನು ಟ್ರಂಚಿಂಗ್ ಮಾಡಿ ಒಂದು ವೀಕ್ 8 or 10 days ಮೇಲೆ ನಾನು ಸ್ಪ್ರೇ ಕೊಟ್ಟಾಗ ಸ್ಪ್ರೇ ಕೊಡೋಕ್ಕೆ ನಾನು ಸೂಪರ್ ರಿಚ್ ಅರ್ಧ, ಅಂದರೆ ಅದು ಏನು 600-3 ಲೀಟ್ರ್ ನೀರಿಗೆ ನಾನು ಸ್ಪ್ರೇ ಕೊಟ್ಟೆ. 3 ಲೀಟ್ರ್ ನೀರು ಅದ್ಭುತ, ಅರ್ಧ ಸೂಪರ್ ರಿಚ್, ಒಂದು ವಿರಾಟು ಮತ್ತು ಸೂಪರ್ ಕ್ಯಾಪ್ಚರ್. ಇದನ್ನು ನಾನು ಸ್ಪ್ರೇ ಕೊಟ್ಟೆ. 6-7 ಅಂದರೆ 100 ಲೀಟ್ರ್ ನೀರಿಗೆ ಹಾಕೊಂಡು ಅದನ್ನು ಸ್ಪ್ರೇ ಕೊಟ್ಟೆ. ಸ್ಪ್ರೇ ಕೊಟ್ಟ ಮೇಲೆ ನಾನೇನು ಮಾಡಿದೆ, ಮತ್ತೆ ಮಾಮೂಲಿ ಮತ್ತಿನ್ನು ಇದು ಏನೊಂದು 10 or 15 ಡೇಸಲ್ಲಿ ಏನು ಮಾಡಿದೆ, ಗೊಬ್ಬರ ಹಾಕಿದೆ. ಸ್ವಲ್ಪ ಯಾವ ಗೊಬ್ಬರ ಹಾಕಿದ್ರಿ? ಗೊಬ್ಬರ ನಾನು ಏನು ಮಾಡಿದೆ ಅಂತಂದ್ರೆ, ಸ್ಟಾರ್ಟಿಂಗ್ ಟೈಮಲ್ಲಿ ಪೊಟ್ಯಾಶ್ ಉಪ್ಪನ್ನು ಯೂಸ್ ಮಾಡಿದೆ. ಪೊಟ್ಯಾಶ್ ಮತ್ತು ಉಪ್ಪನ್ನು ಎಷ್ಟು ಯೂಸ್ ಮಾಡಿದ್ರಿ? ಪೊಟ್ಯಾಶ್ ಉಪ್ಪು ಅಂತಂದರೆ ಪೊಟ್ಯಾಶ್ ಬಂದು MOP ಅಂತ ಬರುತ್ತೆ. ಆ MOP ಪೊಟ್ಯಾಶನ್ನ ಒಂದು 30 kg ಯೂಸ್ ಮಾಡಿ, 30 kg ಪೊಟ್ಯಾಶು, ಒಂದು 30 kg ಉಪ್ಪು, ಅದರೊಳಗಡೆ ಒಂದು ಜಿಂಕು 5 kg ಜಿಂಕ್ ಬರುತ್ತೆ. ಆ ಜಿಂಕು ಅದನ್ನು ಫಸ್ಟ್ ಸ್ಟಾರ್ಟಿಂಗು, ಆಮೇಲೆ ಅದಕ್ಕೆ ಮತ್ತೆ ಒಂದು ಬ್ರೂ ಪ್ಯಾಕೆಟ್ ಹಾಕಿದೆ. ಮತ್ತೆ ಬ್ರೂ ಪ್ಯಾಕೆಟ್ ಮತ್ತೆ ಹಾಕೊಂಡೆ 2 ಸಲ, ಅಲ್ಲಿ 4 ಪ್ಯಾಕೆಟ್ ಆಯ್ತು. 2ನೇ ಸಲ ಹಾಕೊಂಡೆ. ಅದಕ್ಕೆ ಮತ್ತೆ ಒಂದು 4-8 ಮಿಕ್ಸ್ ಮಾಡ್ಕೊಂಡು, ಯಾಕಂದ್ರೆ ಹುಳ ಕಡಿಯುತ್ತಲ್ಲ, ಗೆಡ್ಡೆ ಕಾಂಡ ಕೊರೆ ಹುಳುಗಳು ಇರ್ತಾವಲ್ಲ. ಓಕೆ, ಅದಕ್ಕೆ ಏನು ಮಾಡಿದೆ ನಾನು, ಒಂದು 4-8 ಮಿಕ್ಸ್ ಮಾಡ್ಕೊಂಡು ಅದನ್ನು ಸಾಲಿಗೆ ಇದು ಸಾಲಿಗೆ ಹಿಂಗೆ ಬಿಡ್ಕೊಂಡು ಹೋದೆ ಗೊಬ್ಬರನ ಹಿಂಗೆ. ಓಕೆ, ಹೌದು. ಅದಾದ ನಂತರದಲ್ಲಿ ನಾನು ಫಸ್ಟ್ನೇ ಮಣ್ಣು ಹಾಕಿಸ್ದೆ. ಮಣ್ಣು ಹಾಕ್ಸಿದ್ದೆ 1.5 ತಿಂಗಳಿಗೆ ನಾನು ಫಸ್ಟ್ನೇ ಮಣ್ಣು ಹಾಕಿಸ್ದೆ. ನಾನು ತದನಂತರದಲ್ಲಿ ಏನು ಮಾಡಿದ್ದೆ? ತದನಂತರದಲ್ಲಿ ಏನಾಯಿತು ಅಂತ ಮಣ್ಣು ಹಾಕಿಸಿ, ಆಮೇಲೆ ಒಂದು 2-2.5 ತಿಂಗಳಿಗೆ ಬಂದಾಗ ಮತ್ತೆ ನಾನು ಗೊಬ್ಬರನ ಯೂಸ್ ಮಾಡಿದೆ. ಯಾವ ಗೊಬ್ಬರ ಯೂಸ್ ಮಾಡಿದ್ರಿ? ಗೊಬ್ಬರ ಯಾವುದು ಹಾಗೆ ಅದು 2ನೇ ಗೊಬ್ಬರವಾಗಿ ಬಂದಾಗ ನಾನು ಈ ಮಹಾದನ್ನು ಕಂಪ್ನಿ ಬರುತ್ತಲ್ಲ, ಹೌದು, ಮಹಾದನ್ನು 924 ಬರುತ್ತೆ, 40 kg ಬರುತ್ತಲ್ಲ, ಹೌದು, ಅದು ಮತ್ತು ಅದೇ ರೀತಿ ಪೊಟ್ಯಾಷಿಯಂ ಮತ್ತು ಉಪ್ಪು, ಮಹಾದನ್ನು ಇದನ್ನು ಮತ್ತೆ ಜಿಂಕು ಏನೊಂದು ಮತ್ತೆ ಒಂದು ಇದು ಜಿಂಕ್ ಅಲ್ಲ, ಇದು ಟಾಟಾ ಗೋಲ್ಡ್ ಅಂತ ಬರೋ ರ್ಯಾಲಿ ಗೋಲ್ಡ್ ಗ್ರಾನ್ಯುವಲ್ ಕೆಜಿ ಮಾಡಿದ್ರಿ. ಅದರ ಇದು ಗ್ರಾನ್ಯುವಲ್ 4-8 kg ಮಾಡಿದೆ. ಅದು 8 kg ಮಾಡಿದೆ. ಅದು ಒಂದು ಪ್ಯಾಕೆಟ್ 4 kg ಬರುತ್ತೆ, 400 ಚಿಲ್ಲರೆ ಇರಬೇಕು. ಅದನ್ನು 8 kgನ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಎಲ್ಲ ಸೇರಿಸಿ ಮಿಕ್ಸ್ ಮಾಡಿ ಎಲ್ಲ ಬಿಟ್ಟೆ. ಬಿಟ್ಟಾದ್ಮೇಲೆ ಮತ್ತೆ ಅದಾಯಿತು. ಅದಾದಮೇಲೆ ಮತ್ತೆ ಈಗ
ಎರಡನೇ ಟ್ರೆಂಚಿಂಗ್ ಈಗ 4 ತಿಂಗಳಿಗೆ ಕೊಟ್ಟಿದ್ದೀನಿ. ಈಗ 4 ತಿಂಗಳು ಮತ್ತೆ ಏನು ಡ್ರೆಂಚಿಂಗ್ ಕೊಟ್ಟಿದ್ದೀರಿ? ಮತ್ತೆ ಟ್ರೆಂಚಿಂಗು ಅದೇ 2 ಸೂಪರ್ ರಿಚ್, 2 ಅದ್ಭುತ, ಫೋರ್ಸು ಮತ್ತೆ ಸೂಪರ್ ಕ್ಯಾಪ್ಚರ್ ಡ್ರೆಂಚ್ ಮಾಡಿ ಇದನ್ನ 200 ಲೀಟರ್ ನೀರಿಗೆ ಹಾಕೊಂಡು ಟ್ರೆಂಚಿಂಗ್ ಮಾಡಿದ್ದೀನಿ. ಎಷ್ಟು ಡ್ರಮ್ ಟ್ರೆಂಚಿಂಗ್ ಮಾಡಿದಿರಿ? 2 ಡ್ರಮ್ ಟ್ರೆಂಚಿಂಗ್ ಮಾಡಿದ್ದೀನಿ. ಇಷ್ಟೆಲ್ಲ ಯೂಸ್ ಮಾಡಿದ್ರಲ್ಲ, ಈಗ ಸಮೃದ್ಧ ಆಗ್ರೋ ಯೂಸ್ ಮಾಡಿದ್ರಲ್ಲ, ನೀವು ಹೋದ ವರ್ಷನೂ ಏನ್ ಮಾಡಿದ್ರಿ? ಯೂಸ್ ಮಾಡಿದ್ದೆ, ಅದಕ್ಕೆ ಮಾಡಿದ್ದೆ ನಾನು. ಆ ಪ್ಲಾಟಿಂಗ್ ಮಾಡಿದ್ರಲ್ಲ, ಜೋಳ ಹಾಕಿದ್ದೀನಿ. ಆ ಪ್ಲಾಟಿಗೆ ಹೋದ್ಸಲ ಮಾಡಿದ್ದೆ. ಅದು ಎಷ್ಟು ಎಕರೆ ಇದೆ ಸರ್? ಅದು ಅಷ್ಟೇ ಒಂದು 17-18 ಕುಂಟೆ, 20 ಕುಂಟೆ ಒಳಗಡೆ. ನಿಮ್ಗೆ ಇಳುವರಿ ಎಷ್ಟು ಬೀಳ್ತು? ಅದಕ್ಕೆ ಇಳುವರಿ ಚೆನ್ನಾಗಿ ಬಂತು, ಅದ್ಭುತ ಬಂತು. ಈಗ ಅದ್ರಲ್ಲಿ 180 ಪ್ಯಾಕೆಟ್ ಶುಂಠಿ ಆಗ್ತದೆ. ಅದರಲ್ಲಿ 180 ಚೀಲ ಶುಂಠಿ, ಅದ್ರಲ್ಲಿ 180 ಚೀಲ. ಅದು ಹೋದ್ಸಲ 10 ಚೀಲ ಹಾಕಿದ್ದು. 17-18 ಕುಂಟೆ ಇದೆ. ಇದು ಸೇಮ್ 17-18 ಅಷ್ಟೇ. ಈಗ 20 ಕುಂಟೆನ ಟಾರ್ಗೆಟ್ ಹಾಕಿ ಹೇಳಿ, ಒಂದು 2 ಕುಂಟೆ ಒಳಗೆ ಬರುತ್ತೆ. ಹೋದ ಸಲನೂ ನಾನು 180 ಚೀಲ ಶುಂಠಿ ಬೆಳೆದಿದ್ದೆ. ಆಗ್ಲೂ ಹೋದ ಸಲನೂ ಇದೇ ಪ್ರಾಡಕ್ಟ್ ಉಪಯೋಗಿಸಿದ್ದೆ. 180 ಚೀಲ ಆಗಿತ್ತು. ಶುಂಠಿ ನಾಟಿ ಮಾಡಿ 2 ಮಂತ್ಸ್ ಮೇಲೆ ಬೆಳೆಸಿದ್ದೆ. ಇದು ಪ್ರಾಡಕ್ಟನ್ನ ಯೂಸ್ ಮಾಡಿದ್ದು. ಈ ಸಲ ಭೂಮಿಯಿಂದಲೇ ಪ್ರಾಡಕ್ಟನ್ನು ಯೂಸ್ ಮಾಡಿದ್ದೀನಿ, ಜಲಾಂತದಿಂದಲೇ ಮಾಡಿದ್ದೀನಿ. ಈಗ ಹಾಗಾಗಿ ನಾವು ಕೇಳೋದೇನಪ್ಪ ಅಂತಂದ್ರೆ, ಈಗ ರಾಸಾಯನಿಕಕ್ಕೂ ಸಾವಯವ ಸಮೃದ್ಧಕ್ಕೆ ಏನು ಡಿಫ್ರೆನ್ಸ್ ಇದೆ? ಡಿಫ್ರೆಂಟ್ ಅಂತ ಅಂದ್ರೆ ಇದು ಏನಾಗಿದೆ ಅಂತಂದ್ರೆ ಸರ್, ನಮ್ದು ಏನು ಇಂಗ್ಲೀಷ್ ಮೆಡಿಸಿನ್ ಇದೆಯಲ್ಲ, ಅದಕ್ಕಿಂತ ತುಂಬ ಚೆನ್ನಾಗಿ ಬೆಳೆ ಬರುತ್ತೆ. ಯಾಕೆಂದರೆ ಅದು ಏನಾಗುತ್ತೆ ಅಂದರೆ ಫಾಸ್ಟ್ ಕ್ಯೂರಿಂಗು. ಇಂಗ್ಲೀಷ್ ಮೆಡಿಸಿನ್ ಇದೆಯಲ್ಲ, ಅದು ಫಾಸ್ಟ್ ಕ್ಯೂರಿಂಗ್ ಅಂತ ಅಂದರೆ ಏನು ಮೆಡಿಸಿನ್ನ ನೀವು ಒಂದು 10ರಿಂದ ಈಗ ಏನು ಮೆಡಿಸಿನ್ನು ಸ್ಪ್ರೇ ಮಾಡಿದರೆ 10ರಿಂದ 12 ದಿವಸ ಮಾತ್ರ ವ್ಯಾಲಿಡಿಟಿ, ಅದಕ್ಕೆ ಅಷ್ಟೇ ಮಾತ್ರ ಅದು ಕೆಲಸ ಮಾಡೋದು. ಅದ್ರ ಮೇಲೆ ಅದು ಕೆಲಸ ಮಾಡಲ್ಲ. ಮತ್ತೆ ನಾವು ಯೂಸ್ ಮಾಡಬೇಕಾಗುತ್ತೆ, ಮತ್ತೆ ಸ್ಪ್ರೇ ಮಾಡಬೇಕಾಗುತ್ತೆ. ಒಂದು ಸ್ಪ್ರೇ ಅದು ಬಂದು ಏನು 10ರಿಂದ 15 ದಿವಸ ಮಾತ್ರ ಕೆಲಸ ಮಾಡೋದು. ಬಟ್ ಇದು ಹಂಗಲ್ಲ, ಇದು ಲಾಸ್ಟ್ವರೆಗೆ ಕೆಲಸ ಮಾಡುತ್ತೆ. ಅಲ್ಲ, ನಮಗೆ ಕೆಮಿಕಲ್ ಬೆಳೆಸೋದ್ರಿಂದ ನಿಮ್ಗೆ ಏನೇ ಪ್ರಾಬ್ಲಮ್ ಆಯ್ತದೆ ಈ ಶುಂಠಿಲಿ? ಅಂದರೆ ಕೆಮಿಕಲ್ ಬೆಳೆಸೋದ್ರಿಂದ ಏನಾಗುತ್ತೆ ಅಂತ ಅಂದರೆ, ಶುಂಠಿ ಒಂದು 5-6 ತಿಂಗಳಿಗೆಲ್ಲ ಫುಲ್ಲು ಈ ಕಾಂಡ ಇವೆಲ್ಲವ ಹೋಗ್ಬಿಡ್ತದೆ. ಕಾಂಡ ಹೋಗುತ್ತೆ, ಮತ್ತು ಇಳುವರಿ ಏನಾಗುತ್ತೆ? ಇಳುವರಿ ಕಮ್ಮಿ ಆಗುತ್ತೆ. ಈಗ ಸಮೃದ್ಧ ಆಗ್ರೋ ಪ್ರಾಡಕ್ಟ್ನ ಯೂಸ್ ಮಾಡಿದ್ರಿಂದ ನಿಮ್ಗೆ ಏನು ಬೆನಿಫಿಟ್ ಆಗ್ಬೋದು ಇದರಲ್ಲಿ? ಬೆನಿಫಿಟ್ ಅಂತ ಅಂದ್ರೆ ನಮಗಿಲ್ಲಿ ಈ ಕಂಬುಗಳೆಲ್ಲ ಚೆನ್ನಾಗಿ ಬರ್ತವೆ. ಶುಂಠಿ ಬಂದು ಏನಾಗುತ್ತೆ ನೋಡಿ, ಕಂಬುಗಳೆಲ್ಲ ಚೆನ್ನಾಗಿ ಬಂದಿದೆ. ಆಲ್ರೆಡಿ ನೋಡಿ, ಇಲ್ಲಿ ನೋಡ್ಬೋದು ನೀವು, ಕಂಬುಗಳೆಲ್ಲ ಮರಿಗಳೆಲ್ಲ ಚೆನ್ನಾಗಿ ಬಂದವೆ. ಈ ಕಡೆಯಿಂದ ಕಾಣಲ್ಲ, ಒಂದು ಈ ಕಡೆಯಿಂದ ಆ ಕಡೆ ಭೂಮಿ ಏನಾಗಲ್ಲ, ಕಾಣಲ್ಲ. ತುಂಬ ಚೆನ್ನಾಗಿದೆ ನೋಡಿ. ಆಲ್ರೆಡಿ ಏನು ಬರ್ತಿದೆ, ಹೂ ಕಂದು ಬರೋಕ್ಕೆ ಎಲ್ಲ ಏನಾಗ್ತಿದೆ, ಸ್ಟಾರ್ಟ್ ಆಗ್ತಿದೆ. ಇದಕ್ಕೆ 2ನೇ ಸರಿಗೆ ಏನು ಗೊಬ್ಬರ ಕೊಟ್ಟಿಲ್ಲ. 2ನೇ ಸರಿಗೆ ಡ್ರೆಂಚಿಂಗ್ ಏನು ಮಾಡಿದ್ದಾರೆ ಸರ್? ಈಗ ಡ್ರೆಂಚಿಂಗ್ ಮಾಡಿದ್ದೀನಿ. ಈಗ ಮಾಡಿ ಎಷ್ಟು ದಿನ ಆಯ್ತು? ವಾರದಲ್ಲಿ ಮಾಡಿ, ವಾರವಾಗಿಲ್ಲ, ಈಗ ಒಂದು 4-5 ದಿವಸದಲ್ಲಿ ಮಾಡಿ. ಈಗ ಒಂದು 4-5 ದಿನದಲ್ಲಿ ಏನು ಮಾಡಿದ್ದಾರೆ. ಈಗ ನಾನು ಹೇಳಿದೇನಪ್ಪ ಅಂತಂದರೆ, ಈ ಒಂದು ಶುಂಠಿ ಬೆಳೆಗೆ ಎಷ್ಟೋ ಜನ ಕೇವಲ ಒಂದು ಹಣದಾಸೆಗೋಸ್ಕರ ಕೆಲವೊಂದು ಏನು ಮಾಡ್ತಾರೆ ಅಂತ 3 ಕಾಸು ಸಂಪಾದನೆ ಮಾಡ್ಬೇಕಂತ ಏನು ಮಾಡ್ತಾರೆ, ಹಾಕಿರ್ತಾರೆ. ಬೇರೆ ರೈತರಿಗೆ ಈ ಸಮೃದ್ಧ ಆಗ್ರೋ ಪ್ರಾಡಕ್ಟ್ ಯೂಸ್ ಮಾಡಿ ಅಂತ ನೀವು ಯಾವ ರೀತಿ ಹೇಳಿಕೆ ಕೊಡ್ಬೋದು ಸರ್? ಆಮೇಲೆ ಸರ್, ಲೋಕಲಲ್ಲಿ ಏನಾಗುತ್ತೆ ಅಂದರೆ, ಈಗ ನಾವೊಬ್ಬರು ಸಮೃದ್ಧ ಆಗ್ರೋ ಇದನ್ನು ಈ ಮೆಡಿಸಿನ್ಸನ್ನು ಉಪಯೋಗಿಸಿ ಇದರಿಂದ ಸ್ವಲ್ಪ ಲಾಭ ಪಡ್ತಿದ್ದೀವಿ, ಯಾಕೆಂದರೆ ಅನುಕೂಲತೆ ಪಡ್ತಿದ್ದೀವಿ. ಅದರಿಂದ ನಾವು ಇನ್ನೊಬ್ಬರಿಗೆ ನಾವು ಇದನ್ನು ಹೇಳಕ್ಕೆ ಹೋದಾಗ ಏನಾಗುತ್ತೆ ಅಂದರೆ, ಹಳ್ಳಿನಲ್ಲಿ ಇವನು ಏನೋ ಮಾಡ್ತಾವನು, ಎಂತ ಮಾಡ್ತಾವನು, ಇದರಿಂದ ಏನೋ ಒಂಥರ ಬೇರೆ ರೀತಿ ಎಲ್ಲ ಅರ್ಥೈಸ್ಕೊಳ್ಳೋದು. ಇವನೇನೋ ನಮ್ಮ ಹತ್ರ ದುಡ್ಡು ಹೊಡಿಯೋಕೆ ಮಾಡ್ತಾವನೋ, ಏನು ಮಾಡ್ತಾವನೋ, ಇವನೇನು ಹೇಳ್ತಾನೆ ಅಂತ ಹೇಳ್ಬಿಟ್ಟು ಹಳ್ಳಿ ಜನಗಳು ಸ್ವಲ್ಪ ಅಸಮಾಧಾನದ ಜನಗಳು. ಹಾಗಾಗಿ ಏನಾಗಿದೆ ಅಂತ ಅಂದರೆ, ಜನಗಳು ಈ ಲೋಕಲ್ ಜನನ ಅಂದರೆ ಅದೇ ಊರಲ್ಲಿ ಏನು ವಾಸ ಮಾಡ್ತಾನೆ ಆ ವ್ಯಕ್ತಿ ಮಾತನ್ನು ಯಾರು ಕೇಳಲ್ಲ. ನಿಮ್ಮೂರಲ್ಲಿ ನಿಮ್ಮ ಮಾತು ಯಾರು ಕೇಳಲ್ಲ. ನಮ್ಮೂರಲ್ಲಿ ಬೇರೆ ಎಲ್ಲ ಮಾತನ್ನು ಕೇಳಿದ್ರು ಕೂಡ ಏನಾಗುತ್ತೆ ಅಂದರೆ, ಈ ಒಂದು ವಿಚಾರದಲ್ಲಿ ಏನಾಗುತ್ತೆ ಅಂತ ಅಂದರೆ, ಇಂಥ ಒಂದು ಕೆಲವೊಂದು ಈ ಪರಿಸರದಲ್ಲಿ ಇದಾದಾಗ ಇಂಥ ಒಂದು ವಿಚಾರನ ಯಾರು ಕೇಳಲ್ಲ, ಬೇರೆ ಥರನ ಅರ್ಥೈಸ್ಕೊಳ್ತಾರೆ. ಈಗ ಮತ್ತೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಈಗ ನಿಮಗೆ ನಮ್ಮ ಪ್ರಾಡಕ್ಟ್ನ ಯೂಸ್ ಮಾಡಿದ್ರಲ್ಲ, ನಿಮಗೆ ಸಮಾಧಾನ ಆಗಿದೆಯಾ? ನನಗೆ ತುಂಬ ಸಮಾಧಾನ ಆಗಿದೆ. ನನಗೆ 100% ರಿಸಲ್ಟ್ ಬರ್ತಾ ಇದೆ. ನಾನಂತೂ ತುಂಬ ಚೆನ್ನಾಗಿ ಮಾಡ್ತೀನಿ. ನಾನು ಇದು 2 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ನಾನು ಮುಂದೆನೂ ಯೂಸ್ ಮಾಡ್ತೀನಿ. ಇದರಿಂದ ನನಗೆ ತುಂಬ ಅನುಕೂಲ ಆಗಿದೆ, ತುಂಬ ಬೆನಿಫಿಟ್ ಇದೆ. ಯಾವ ಬೆಳೆಗೆ ಯೂಸ್ ಮಾಡಿದ್ದೀರಿ ನೋಡಿ? ನಾನು ಇದೇ ಪ್ಲಾಟಲ್ಲಿ ಈಗ 2014ರಲ್ಲಿ 15ರಲ್ಲಿ ನಾನು ಶುಂಠಿ ಬೆಳೆದಿದ್ದೆ. ಈ ಪ್ಲಾಟಲ್ಲಿ ಆ ಪ್ಲಾಟಲ್ಲಿ 2014ರಲ್ಲಿ ಶುಂಠಿ ಬೆಳೆದಿದ್ದೆ. 10 ವರ್ಷದ ನಂತರ ನಾನು ಶುಂಠಿ ಹಾಕ್ತೆ. ಆ ಪ್ಲಾಟ್ಗೆ ಜೋಳ ಇದೆಯಲ್ಲ, ಅದಕ್ಕೆ ಈ ಪ್ಲಾಟ್ಗೆ ಅದಕ್ಕೆ ಹಾಕಿ ಇದು 2015 ಶುಂಠಿ ಹಾಕ್ತಿ. ಈಗ 2025ಕ್ಕೆ ಮತ್ತೆ ಶುಂಠಿ ಹಾಕಿದ್ದೆ. ಅಂದರೆ 10 ವರ್ಷ ಕಳೆದಿದೆ. ಅದಕ್ಕೆ 10 ವರ್ಷ ಕಳೆದು ಶುಂಠಿ ಹಾಕಿದ್ದೀನಿ. ನಾನು 2014ರಲ್ಲಿ 100 ಚೀಲ ಶುಂಠಿ ಆಗಿತ್ತು ನಂದು. ಇದರಲ್ಲಿ 10 ಚೀಲ ಶುಂಠಿ ಹಾಕಿ, ಅದೇ 10 ಚೀಲ ಶುಂಠಿ, ಇದೇ ಪ್ಲಾಟು, ಇದಕ್ಕೆ 10 ಚೀಲ ಶುಂಠಿ ಹಾಕಿ 100 ಆಗಿತ್ತು.
ಆ ಪ್ಲೇಟಲ್ಲಿ ನಾನು ಅದೇ 10 ಚೀಲ ಹಾಕಿ 110 ಚೀಲ ಶುಂಠಿ ಆಗಿತ್ತು. ಅಂದ್ರೆ ಅದು ಈ ಪ್ರಾಡಕ್ಟ್ ಉಪಯೋಗಿಸಿದ ಸಲ 180 ಚೀಲ ಶುಂಠಿ ಆಗಿದೆ. ಅಂದ್ರೆ 70 ಚೀಲ ಏನಾಗಿದೆ, 70 ಚೀಲ ನನಗೆ ಎಕ್ಸಸ್ ಆಗಿದೆ, ಜಾಸ್ತಿ ಆಗಿದೆ. ಜಾಸ್ತಿ ನಿಮಗೆ ಇಳುವರಿ ಜಾಸ್ತಿ ಇಳುವರಿ ಜಾಸ್ತಿ ಆಗಿದೆ. ಅದರಲ್ಲಿ ತುಂಬಾ ಖುಷಿ ಕೊಡಿಸ್ತಾ ಇದೆ. ಸೂಪರ್ ಸೂಪರ್. ಈಗ ಸರ್ ನೋಡಿದ್ರೆ ಸರ್ ಅನಿಸಿಕೆ ಹೇಳಿದ್ರು ಯಾವ ರೀತಿಯಿಂದ ಇವರು ಬೀಜೋಪಚಾರದಿಂದ ಅಲ್ಲಿಂದ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದರೆ ಸರ್ಗೆ ತುಂಬ ಚೆನ್ನಾಗಿ ಫಲಿತಾಂಶ ಬಂದಿದೆ. ಎಷ್ಟು ಕಡೆ ನೋಡ್ಬೋದು ಶುಂಠಿ ಏನಾಗಿದೆ ಅಂತಂದರೆ ಈ ವೈರಸ್ ಬಂದು ಏನಾಗಿದೆ ತುಂಬ ಕಡೆ ಶುಂಠಿ ಹೋಗಿದೆ. ಆದರೆ ಸರ್ರು ನಾವು ಹೇಳುವಂತಹ ಮಾರ್ಗದರ್ಶನ, ನಾವು ಏನು ಮೆಡಿಷನ್ ಹೇಳ್ತೀವೋ, ಏನು ಒಂದು ಪ್ರಾಡಕ್ಟ್ ಹೇಳ್ತೀವೋ ಅದನ್ನು ಸರಿಯಾದ ರೀತಿಯಾಗಿ ಯೂಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಬೆಳೆದಿದ್ದಾರೆ. ಈ ಕಡೆ ಭಾಗ ಹಾಸನ ಪಕ್ಕ ಇರುವಂತಹ ಶಾಂತಿಗ್ರಾಮ ಪಕ್ಕ ಇರುವಂತಹ ಮೆಲ್ಲಳ್ಳಿ ಎಂಬ ಗ್ರಾಮದಲ್ಲಿ ಗಿರೀಶ್ ಅವರವರು ಎಷ್ಟು ಚೆನ್ನಾಗಿದೆ ಅಂತಂದರೆ ನೋಡ್ಬೋದು. ನೀವು ಸುತ್ತ ನೋಡ್ಬೋದು ಎಲ್ಲ ಒಂದೇ ಸಮ ಯೂನಿಫಾರ್ಮ್ ಸೈಜ್ ಇದೆ. ಒಂದು ತುಂಡ, ಒಂದು ದಪ್ಪ, ಆ ಥರ ಇಲ್ಲ, ಮಟ್ಟ ಪೈರಿದೆ. ಒಂದು ಮಟ್ಟ ಹೆವಿ ಆಗಿಲ್ಲ, ಒಂದು ಹೆವಿ ಉದ್ದಾಗಿಲ್ಲ, ಏನಿಲ್ಲ, ಒಂದೇ ಮಟ್ಟ ಪೈರಿದೆ. ಅದು ನೋಡಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಮರಿಗಳೆಲ್ಲ ಚೆನ್ನಾಗಿ ಬಂದಿದೆ, ಮರಿಗಳು ತುಂಬಾ ಚೆನ್ನಾಗಿ ಬಂದಿದೆ. ಸಂತೋಷ ಆಗುತ್ತೆ. ನಾನು ಹೇಳ್ದಂಗೆ ಇದರಲ್ಲಿ 2014 ನಾನು 100 ಚೀಲ ಶುಂಠಿ ಬೆಳೆದಿದ್ದೆ. ಇದರಲ್ಲಿ ಈ ಸಲ ಈ ಶುಂಠಿ ಇದೇ ಥರ ಮುಂದೆ ಚೆನ್ನಾಗಿರುತ್ತೆ ಅನ್ಕೊಂಡಿದ್ದೀನಿ. ಚೆನ್ನಾಗಿದ್ರೆ ಇದು ಮ್ಯಾಕ್ಸಿಮಮ್ 200 ಚೀಲ ಶುಂಠಿ ನಾನು ಇಳುವರಿ ನಾನು ಭರವಸೆ ನನಗಿದೆ. ನೋಡಿ ಸರ್ 10 ಚೀಲ ಹಾಕಿ 200 ಚೀಲ ಏನು ಮಾಡ್ತಿದ್ದಾರೆ, ಇಳುವರಿ ತಗೋತೀನಿ ಅಂತ ಹೇಳ್ತಾರೆ. ನೋಡಿ ನಮ್ಗೆ ತುಂಬ ಖುಷಿಯಾಗಿದೆ. ಯಾಕೆಂದರೆ ಸರ್ ಕೋಸನ್ನು ಏನು ಮಾಡಿದ್ದಾರೆ, ಬಳಸಿದ್ದಾರೆ. ಕೋಸಿಗೆ ರೈಟ್ ಇಲ್ಲ ಅಂತ ಸರ್ ಒಂದಂತೂ ನಮ್ಗೆ ಕರ್ಕೊಂಡೋಗಿಲ್ಲ. ಬಟ್ ತುಂಬ ಚೆನ್ನಾಗಿದೆ. ಈ ಮೂಲಕ ಎಲ್ಲ ರೈತರಿಗೆ ಹೇಳಿದಪ್ಪ ಅಂದರೆ ಸಮೃದ್ಧ ಅಗ್ರೋ ಪ್ರಾಡಕ್ಟು ಕೇವಲ ಶುಂಠಿಗೆ ಮಾತ್ರ ಅಲ್ಲ, ಹೂವಿನ ಗಿಡದಿಂದ ತಂಗಮರೆಗೂ ರೈತ ಯಾವೆಲ್ಲ ಬೆಳೆ ಬೆಳೀತಾರೆ ಪ್ರತಿಯೊಂದು ಬೆಳೆಗೂ ನಮ್ಮ ಸಮೃದ್ಧ ಅಗ್ರೋ ಪ್ರಾಡಕ್ಟ್ನ ಯೂಸ್ ಮಾಡಿ ರಾಸಾಯನಿಕ ಮುಕ್ತ ಭಾರತ ಮಾಡೋಣ, ಮತ್ತು ಒಂದು ಸ್ವಸ್ಥ ಸಮಾಜ ನಿರ್ಮಾಣ ಮಾಡೋಣ ಅಂತ ಹೇಳ್ತಾ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದಂತಹ ಈ ಊರಿನ ಒಬ್ಬರು ಮಾದರಿ ರೈತ ಗಿರೀಶ್ ಸರ್ ಅವರಿಗೆ ಸಮೃದ್ಧ ಅಗ್ರೋ ವತಿಯಿಂದ ಹಾಗೂ ರೈಸರ್ಸ್ ಇಂಡಿಯಾ ವತಿಯಿಂದ ಹಾಗೂ ಈ ಒಂದು ಪ್ರಾಡಕ್ಟ್ನ ಪ್ರಮೋಟ್ ಮಾಡಿದಂತಹ ನಮ್ಮ ಲೀಡ್ರ್ ಆದಂತಹ ಉಮೇಶ್ ಸರ್ ಮತ್ತು ಇನ್ನೊಬ್ಬರು ಲೀಡ್ರ್ ಆದಂತಹ ರಾಧಾ ಮಲ್ಲೇಶ್ ಅವರಿಗೂ ಧನ್ಯವಾದ ಹೇಳ್ತಾ, ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದಂತಹ ಗಿರೀಶ್ ಅವ್ರಿಗೆ ಎಲ್ಲರ ವತಿಯಿಂದ ತುಂಬ ಧನ್ಯವಾದ ಹೇಳ್ತಾ ಈ ಒಂದು ವಿಡಿಯೋನ ಸಮಾಪ್ತಿ ಮಾಡ್ತಿದ್ದೀನಿ. ಜೈ ಹಿಂದ್, ಜೈ ರೈತ.